ಕರ್ನಾಟಕದ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ರಘು ಕೌಟಿಲ್ಯರವರು ಆಯ್ಕೆಯಾದ ಹಿನ್ನೆಲೆ ಮಂಡ್ಯ ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ವತಿಯಿಂದ ಜಿಲ್ಲಾಧ್ಯಕ್ಷರಾದ ನರಸಿಂಹಾಚಾರಿ ನೇತೃತ್ವದಲ್ಲಿ ಮಂಡ್ಯ ನಗರದ ಮಹಾವೀರ ವೃತ್ತದಲ್ಲಿ ಸಿಹಿ ಹಂಚಿ ಸರ್ಕಾರಿ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಮಮತೆಯ ಮಡಿಲು ಸಹಯೋಗದೊಂದಿಗೆ ಊಟ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಶೋಕ್, ಅರವಿಂದ್, ವಿವೇಕ್, ಪ್ರಸನ್ನ, ಮಂಜುನಾಥ್, ರಮೇಶ್, ನಿತ್ಯಾನಂದ, ಆನಂದ್, ಎಳ್ಳೇಗೌಡ, ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾದಂಥ ರಘು ಕೌಟಿಲ್ಯರವರು ಪ್ರಪ್ರಥಮ ಬಾರಿಗೆ ಹಿಂದುಳಿದ ವರ್ಗದಿಂದ ಎಲ್ಲ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿಯನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದಂಥ ನಮ್ಮ ಭಾರತೀಯ ರಾಷ್ಟ್ರೀಯ ಜನತಾ ಪಾರ್ಟಿಗೂ ಮತ್ತು ರಾಜ್ಯ ಜನತಾ ಪಾರ್ಟಿಗೂ ನಮ್ಮ ಎಲ್ಲ ಒಬಿಸಿ ಮೋರ್ಚಾದ ಮತ್ತು ಮಂಡ್ಯ ಜಿಲ್ಲಾ ಭಾಜಪ ಎಲ್ಲ ಕಾರ್ಯಕರ್ತರಿಂದ ಧನ್ಯವಾದಗಳನ್ನ ಮತ್ತು ಭಾಳ ಹಿಂದುಳಿದಂಥ ಮತ್ತು ಕಾಯಕ ಸಮಾಜಗಳನ್ನು ಗುರುತಿಸುವಂಥ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿರೋದು ಭಾಳ ಸಂತೋಷದ ಒಂದು ವಿಚಾರ. ಯಾಕೆಂದರೆ ರಘು ಕೌಟಿಲ್ಯವರು ಎಲ್ಲ ಹಿಂದುಳಿದ ವರ್ಗದ ಕಾಯಕ ಸಮಾಜಗಳನ್ನ ಗುರುತಿಸಿಕೊಂಡು ಮತ್ತು ಜೊತೆಯಲ್ಲಿ ಇದ್ದಂಥ ಬಡತನದಿಂದ ಬಂದಿರುವಂಥ ವ್ಯಕ್ತಿಯಾಗಿದ್ದಾರೆ. ಮತ್ತು ಎಲ್ಲ ಕಾಯಕ ಸಮಾಜಗಳು ಏನೇನು ಕಷ್ಟದಲ್ಲಿದೆ, ಹಿಂದುಳಿದ ವರ್ಗಗಳು ಏನು ಕಷ್ಟದಲ್ಲಿದೆ, ಕಾಯಕ ಸಮಾಜಗಳು ಏನೇನು ಅವರ ಪರವಾಗಿ ಏನೇನು ಕೆಲಸ ಮಾಡಿ ಸದನದಲ್ಲೂ ಮತ್ತು ಸದನದ ಹೊರಗಡೆಯೂ ಅವರು ಹೋರಾಟ ಮಾಡುವಂಥ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಎಂದು ಕೇಳಿಕೊಳ್ಳುತ್ತಾರೆ. ನಿನ್ನೆ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾದಂಥ ರಘು ಕೌಟಿಲ್ಯರನ್ನು ನಮ್ಮ ಪಕ್ಷ MLC ಆಗಿ ಆಯ್ಕೆ ಮಾಡಿದೆ. ಈ ಮುಖಾಂತರ ನಮ್ಮ ಪಕ್ಷ ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದನ್ನ ತೋರಿಸಿದೆ. 2 MLCಗಳನ್ನ ಕಾರ್ಯಕರ್ತರ ಪರವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಖುಷಿ ತಂದಿದೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಹೆಚ್ಚಿಗೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಅವ್ರ ಸಮಾಜಕ್ಕೆ ಹಿಂದುಳಿದ ಸಮಾಜದಿಂದ ಬಂದಂಥ ವ್ಯಕ್ತಿ ಏನೇನು ಹಿಂದುಳಿದ ವರ್ಗಗಳಿದ್ದಾವೆ ಸಮಾಜಕ್ಕೆ ಏಳಿಗೆಗೆ ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಶ್ರಮಿಸಿದೆ ಅಂತೇಳಿ ಆಶಯ ವ್ಯಕ್ತಪಡಿಸ್ತಾ, ಇನ್ನು ಮುಂದೆ ಅವರ ಜೀವನ ಸಾರ್ವಜನಿಕವಾಗಿ ಇನ್ನೂ ಉನ್ನತವಾದ ಸ್ಥಾನಮಾನಗಳನ್ನು ಕಲ್ಪಿಸಿದೆ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾರೆ. ರಘು ಕೌಟಿಲ್ಯ ಅವ್ರನ್ನ ಒಬಿಸಿ ಮೋರ್ಚಾ ಅಂದರೆ ಹಿಂದುಳಿದ ವರ್ಗದವ್ರನ್ನ ಆಯ್ಕೆ ಮಾಡೋದು ತುಂಬ ಸಂತೋಷ. ಬೇರೆ ಪಕ್ಷದಲ್ಲಿರೋರು ಅಥವಾ ಬೇರೆ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಪಕ್ಷದ ವಿರುದ್ಧ ಮಾತಾಡೋರು ಅಥವಾ ಈ ಲೆಫ್ಟೀಸ್ ಆಗಿರ್ಬೋದು, ಅವ್ರಿಗೆಲ್ಲ ಇದೊಂದು ಒಳ್ಳೆಯ ಸಂದೇಶ. ಕಾಲಕಾಲದಿಂದ ಇವತ್ತಿಂದಲ್ಲ, ಯಾಕಂದರೆ ನಮ್ಮ ಅತ್ಯಂತ ಉನ್ನತ ಸ್ಥಾನವನ್ನು, ರಾಷ್ಟ್ರಪತಿ ಸ್ಥಾನವನ್ನು ಕೂಡ ಅಲ್ಪಸಂಖ್ಯಾತ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ಅವ್ರನ್ನ ಅಲ್ಪಸಂಖ್ಯಾತರಿಗೂ ಕೂಡ ಗೌರವ ಕೊಡ್ತಕ್ಕಂಥ ಇವತ್ತೆಲ್ಲ 2003-4 ತೋರಿಸ್ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಜೊತೆಗೆ ದ್ರೌಪದಿ ಮುರ್ಮು ಅವರು ಇದರಿಂದ ಏನು ಕಾಡು ಜನಾಂಗದಿಂದ ಬಂದಿದ್ದು ಕೂಡ ಅವ್ರಿಗೂ ಒಂದು ಉತ್ತಮ ಸ್ಥಾನ ಸಿಕ್ತು. ಇನ್ನು ರಾಷ್ಟ್ರಪತಿ ಕೋವಿಂದ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ಹಾಗಾಗಿ ನಮ್ಮ ಪಕ್ಷವನ್ನು ತಗೊಳ್ಳುವಂಥ ಒಂದು ಶಬ್ದ ಉತ್ತರ ಇನ್ನೂ ಅತ್ಯುನ್ನತ ಹುದ್ದೆಗಳು, ಜವಾಬ್ದಾರಿಗಳು ನಮ್ಮ ಪಕ್ಷದಲ್ಲಿ ಸಿಗಲಿದೆ. ಹಾಗಾಗಿ ಅಲ್ಪಸಂಖ್ಯಾತರು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಡೆ ವಾಲುವಂಥ ಪ್ರಯತ್ನ ಮಾಡಬೇಕು. ಅಥವಾ ಅವ್ರಿಗೂ ಅರ್ಥ ಆಗ್ತದೆ. ಮುಂದಿನ ದಿನಗಳಲ್ಲಿ BJPಗೆ ಅಲ್ಪಸಂಖ್ಯಾತರು ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ. ನನಗೆ ಮುಸಲ್ಮಾನ್ ಕಮ್ಯುನಿಟಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.